ನೋಡಿದ್ರ ಎಷ್ಟೊಂದು ಲಕ್ಷಣವಾಗಿ ಕಾಣಿಸ್ತಾ ಇದ್ದೀರಾ. ಗಣಪತಿನ ಬೇಡ್ಕೊಳ್ಳಿ. ಗಣಪತಿಗೆ ಜೈ, ಗಣಪತಿಗೆ ಜೈ. ಭಕ್ತಿಯಿಂದ ನಿಮ್ಮ ಆಸೆಗಳು ಏನಿದೆ ಆ ಗಣಪನಲ್ಲಿ ಕೇಳ್ಕೊಳ್ಳಿ, ಅವ್ನು ನೆರವೇರಿಸ್ತಾನೆ. ಒಳ್ಳೆ ಬುದ್ಧಿ ಕೊಡಿ ಅಂತ ಮೊದಲು ಕೇಳ್ಕೊಳ್ಳಿ. ಅರ್ಥ ಆಯ್ತಾ? ಶ್ರೀ 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 ವಿದ್ಯಾ ಗಣಪತಿ ಕಿ ಜೈ, ವಿದ್ಯಾ ಗಣಪತಿ ಕಿ ಜೈ, ವಿದ್ಯಾ ಗಣಪತಿ ಕಿ ಜೈ. गणपतये नमः। गं गणपतये नमः। जगदा सकल जनर मोदलने दैववु इवने गणनाथ। सरिसु इरुळ हरिसु हगलनि पाप विनाश शिवन सुता। ಈಶ್ವರ ಒಂದ್ಸಲ ಸುಬ್ರಹ್ಮಣ್ಯ ಸ್ವಾಮಿಗೆ ಗಣಪತಿಗೆ ಅನಾಥ ಮಗು ಒಂದು ಪರೀಕ್ಷೆ ಇತ್ತು. ಭೂಮಿನ 3 ಸಲ ಸುತ್ತ ಬಂದು ಸುಬ್ರಹ್ಮಣ್ಯ ಸ್ವಾಮಿ ತನ್ನ ವಾಹನ ನವಿಲು ಹಾಕಿ ಹೊರಟಿನಂತೆ ಭೂಮಿ ಸುತ್ತಿಗೆ. ಗಣಪತಿ ಏನು ಮಾಡಿದ ಗೊತ್ತಾ? ತನ್ನ ತಂದೆ ತಾಯಿ ಸುತ್ತ 3 ಪ್ರದಕ್ಷಿಣೆ ಹಾಕಿ ನಿಂತ್ಕೊಂಡಂತೆ. ಈಶ್ವರ ಕೇಳಿದಂತೆ, ಏನಪ್ಪ ಇದು? ಹೇಳಿದಂತೆ, ಈ ಭೂಮಿಗೆ ಒಡೆಯ ನೀನು, ನನ್ನ ತಂದೆ ತಾಯಿ, ನಿಮಗಳ ಸುತ್ತ 3 ಪ್ರದಕ್ಷಿಣೆ ಹಾಕಿದ್ರೆ ಈ ಬ್ರಹ್ಮಾಂಡನೇ 3 ಸಲ ಸುತ್ತಾಗೆ ಅಂದಂತೆ. ಒಂದೊಂದು ಗ್ರಂಥ ಒಂದೊಂದು ಥರ ಹೇಳುತ್ತೆ. ಒಂದ್ಸಲ ಪಾರ್ವತಿ ದೇವಿ ಸ್ನಾನಕ್ಕೆ ಹೋಗ್ಬೇಕು ಅಂತ ಇರ್ತಾರೆ. ಆವಾಗ ಅಲ್ಲಿ ಕಾವಲ್ ಕಾಯಕ್ಕೆ ಯಾರೂ ಇರಲ್ಲ. ತಮ್ಮ ಬೆವರಿನಿಂದ ಒಂದು ಮೂರ್ತಿಯನ್ನ ಸೃಷ್ಟಿಸ್ತಾರೆ. ಆ ಮೂರ್ತಿಗೆ ಹೇಳ್ತಾರೆ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ಯಾರೇ ಬರಲಿ ಒಳಗೆ ಬಿಡಬಾರ್ದು ಅಂತ. ಶಿವ ಬಂದು ಒಳಗೆ ಹೋಗಕ್ಕೆ ನೋಡಿದ್ರೆ ಆ ಬಾಲಕ ಶಿವನ್ನ ಒಳಗೆ ಬಿಡಲ್ಲ. ಸ್ವಲ್ಪ ಹೊತ್ತಿನಲ್ಲೇ ಪಾರ್ವತಿ ದೇವಿ ಸ್ನಾನ ಮುಗಿಸ್ಕೊಂಡು ಹೊರಗೆ ಬರ್ತಾಳೆ. ತನ್ನ ಬಾಲಕನ ನೋಡ್ತಾಳೆ. ರುಂಡ ಒಂದು ಕಡೆ ಆಗಿರುತ್ತೆ, ದೇಹ ಒಂದು ಕಡೆ ಆಗಿರುತ್ತೆ. ನಂದಿನ ಕರೆದು ಉತ್ತರ ದಿಕ್ಕಿಗೆ ಯಾರು ತಲೆ ಹಾಕಿ ಮಲಗಿರ್ತಾರೋ ಅವರ ಶಿರಛೇದನ ಮಾಡಿಕೊಂಡು ತಗೊಂಡು ಬಾ ಅಂತ. ಅಲ್ಲಿ ಉತ್ತರ ದಿಕ್ಕಿಗೆ ಒಂದು ಆನೆ ಮಲಗಿರುತ್ತೆ. ಅದರ ರುಂಡನ ಕತ್ತರಿಸಿ ಶಿವನಿಗೆ ತಂದು ಕೊಡ್ತಾನೆ. ಆಗ ಶಿವ ಬಾಲಕನಿಗೆ ತಲೆಯನ್ನ ಜೋಡಿಸಿ ಜೀವ ಕೊಡ್ತಾನೆ. ಇನ್ನು ಮುಂದೆ ಯಾವುದೇ ಒಳ್ಳೆ ಕಾರ್ಯ ನಡೆದ್ರೂ ಮೊದಲನೇ ಪೂಜೆ ನಿನಗೇ ಸಲ್ಲಬೇಕು ಅಂತ ಶಿವ ವರ ಕೊಡ್ತಾನೆ. ಬಂದೆ 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 ಗಂಟೆ ಬಾರಿಸೋ ಜವಾಬ್ದಾರಿ ನಂದು.
ನನ್ನ ಕ್ಷಮಿಸ್ಬಿಡಪ್ಪ. ಇಷ್ಟು ದಿನ ಕಣ್ ಕಾಣಲ್ಲ ಅಂತ ನಾಟಕ ಮಾಡ್ತಾ ಇದ್ದೆ. ಆ ನಾಟಕಕ್ಕೆಲ್ಲ ಇವತ್ತು ತೆರೆ ಎಳಿತಾ ಇದ್ದೀನಿ. ಒಳ್ಳೆ ಬುದ್ಧಿ ಕೊಡಿ ಅಂತ ಎಲ್ಲ ಕೇಳ್ಕೊಂಡ್ರ? ಇಷ್ಟಾರ್ಥ ಸಿದ್ಧಿರಸ್ತು. ಹಾ, ಭಗವಂತನಿಗೆ ಹಾಕಿ. ದೇವ್ರೆ, ಇದೇ ಒಳ್ಳೆ ಸಮಯನಪ್ಪ. ನನ್ನ ಕಣ್ ಕಾಣ್ತಿದೆ ಅಂತ ಎಲ್ಲಾರ್ಗೂ ಹೇಳ್ತೀನಿ. ಉಳಿದಿದ್ದೆಲ್ಲ ನೀನಿಗೆ ಬಿಟ್ಟಿದ್ದು. ಅಮ್ಮ, ಅಜ್ಜಿ ಏನಾಯ್ತು ಅಜ್ಜಿ? ಏನಾಯ್ತು? ಅಜ್ಜಿ ಏನಾಯ್ತು ಅಜ್ಜಿ? ಕಣ್ಣು ಉರಿತಾ ಇದೆ ಕಣೋ. ಅಜ್ಜಿ ಹಾಸ್ಪಿಟ್ಲಿಗೆ ಹೋಗೋಣ ಬನ್ನಿ. ಬನ್ನಿ. ಬೇಡ ಬೇಡ. ಅಜ್ಜಿ ಏನಾಗ್ತಿದೆ ಹೇಳಿ ಅಜ್ಜಿ. ಏನಿದು ಇದ್ದಕ್ಕಿದ್ದಂಗೆ ಕಣ್ಣೂರಿ ಅಂತವ್ರಲ್ಲ, ನಿಜಾನ ಡೌ ಮಾಡ್ತಾವ್ರ? ಒಂದು ಅರ್ಥ ಆಗ್ತಲ್ವೇ? ಅಜ್ಜಿ ಏನಾಗ್ತಿದೆ? ಅಮ್ಮ, ಹುಷಾರಾಗಿದ್ದೀರಾ? ಏನಾಯ್ತು ನಿಮ್ಗೆ? ಕಣ್ಣು ಉರಿತಾ ಇತ್ತು ಅಷ್ಟೇ. ಅಜ್ಜಿ ನನಗೆ ಮಂಜು ಮಂಜ ಕಾಣಿಸ್ತಾ ಇದೆ ವೇದಾಂತ. ನನಗೆ ಕಣ್ಣು ಮಂಜು ಮಂಜ ಕಾಣ್ತಾ ಇದೆ ವೇದಾಂತು. ಮಂಜು ಮಂಜ ಕಾಣ್ತಾ ಇದೆ ವೇದಾಂತು. ಅಮ್ಮ, ಆರ್ತಿ ಆರ್ತಿ, ಅಪ್ಪು ವೇದಾಂತು, ನನ್ ಕಣ್ಣು ಕಾಣ್ತಾ ಇದೆ ಕಣ, ಕಣ್ಣು ಕಾಣ್ತಾ ಇದೆ. ಅಜ್ಜಿ ಏನ್ ಹೇಳ್ತಿದ್ದೀರಾ ಅಜ್ಜಿ? ನಿಮಗೆ ಕಣ್ ಕಾಣಿಸ್ತಿದ್ಯಾ? ಕಣ್ ಕಾಣಿಸ್ತಾ ಇದೆ ಕಣ, ಕಣ್ ಕಾಣಿಸ್ತಾ ಇದೆ. ಅಯ್ಯೋ, ನನಗೆ ಕಣ್ ಇವನು ಕಮ್ಮಂಗೆ ಕಾಂತ ಆದ್ಯ. ಅದು ನಾನು ಕಾಪಾಡ್ಬಿಟ್ಟೆಪ್ಪ ನೀನು. ನನಗೆ ಕಣ್ಣಿನ ದೃಷ್ಟಿ ಕೊಟ್ಬಿಟ್ಟೆಪ್ಪ ನೀನು.
ಅಂಜು ಬೇಗ ಬನ್ನಿ. ಏನ್ರಿ ನೀವು ಮಧ್ಯಾಹ್ನ ಆಗಿತ್ತು, ಊಟದ ಅಡುಗೆನೂ ರೆಡಿಯಾಗಿತ್ತು, ಊಟ ಮಾಡೋದ್ಬಿಟ್ಟು ಎಲ್ಲಕ್ಕೆ ಹೋಗಿದ್ರಿ? ಅಯ್ಯೋ ಪುರಿ, ನಿನಗೆ ನಾನು ಬೆಳಗ್ಗೆನೇ ಹೇಳಿರ್ಲಿಲ್ವಾ ಇವತ್ತು ನಮ್ಮ ಆಟೋ ಸ್ಟ್ಯಾಂಡ್ನಲ್ಲಿ ಗಣೇಶ ಇಡ್ತಾರೆ ಅಂತ? ನಾವು ಆಟೋ ಡ್ರೈವರ್ಗಳೆಲ್ಲ ಸೇರಿ ದುಡ್ಡು ಹಾಕ್ಬಿಟ್ಟು ಇವತ್ತು ಆಟೋ ಸ್ಟ್ಯಾಂಡ್ನಲ್ಲಿ ಗಣೇಶ ಇಟ್ಟಿದ್ದೀವಿ. ಪೂಜೆನೂ ಆಯಿತು, ಪ್ರಸಾದ ಕೊಟ್ಟರು. ತಗೊಳ್ಳಿ ಪ್ರಸಾದ. ಸರಿಯಪ್ಪ, ಇವತ್ತು ಆಟೋ ಸ್ಟ್ಯಾಂಡಲ್ಲಿ ಏನೋ ಇವೆಂಟ್ ಇತ್ತು ತಾನೆ? ಇವತ್ತು ನಾವು ಆರ್ಕೆಸ್ಟ್ರಾ ಆರ್ಗನೈಸ್ ಮಾಡಿದ್ದೀವಿ. ಅಪ್ಪ ನಾವು ಹೋಗಿ ಬರೋಣವಾ? ನನಗೂ ಮನೇಲಿದ್ದು ಇದು ಬೋರ್ ಹೊಡೆದ್ಬಿಟ್ಟಿದೆ. ಮನೇಲಿರಕ್ಕೆ ಯಾಕೆ ಬೇಜಾರು ನಿನಗೆ? ಅಮ್ಮ, ಇಷ್ಟು ದಿನ ಆದ್ರೆ ನಮ್ಮ ಅಕ್ಕ ನನ್ನ ಬಂಗಾರ ಇದ್ದ, ನನಗೆ ಹೇಗೋ ಟೈಮ್ ಹೋಗ್ತಿತ್ತು. ಈಗ ನೋಡಿದ್ರೆ ನನ್ನ ಬಂಗಾರ ಹೊರಟ್ಬಿಟ್ಟಿದ್ದಾನೆ, ನನಗೆ ಟೈಮೇ ಹೋಗಲ್ಲ. ಅವ್ನು ಇವತ್ತಾನೆ ಹೊರಟಿದ್ರು ನನಗೆ ಎಷ್ಟೋ ದಿನ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ಪ್ಲೀಸ್ ಅಪ್ಪ ಹೋಗಿ ಬರೋಣವಾ? ಆರ್ಕೆಸ್ಟ್ರಾ ಪ್ರೋಗ್ರಾಮು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಕೋರಸ್ ಹಾಡೋದಕ್ಕೆ ಸಿಂಗರ್ಸ್ ಕೂಡ ಬರ್ತಾರಂತೆ. ಅದ್ರ ಜೊತೆಗೆ ಈ ಮಿಮಿಕ್ರಿ, ಮೋನೋ ಆ್ಯಕ್ಟು, ಕಾಮಿಡಿ ಇದೆಲ್ಲ ಪ್ರೋಗ್ರಾಮ್ಸು ಇಟ್ಕೊಂಡಿದ್ದಾರೆ. ಅದು ಅಲ್ಲದೆ ನನಗೂ ಗುಂಡಣ್ಣ ಹೋದಾಗ್ಲಿಂದ ತುಂಬ ಬೇಜಾರಾಗ್ತಾ ಇದೆ. ಹೌದು ರೀ, ಅವರಿಬ್ಬರಿದ್ದಿದ್ರೆ ನಾವು ಒಂದು ಗಣಪತಿನ ತಂದು ಚೆನ್ನಾಗಿ ಪೂಜೆ ಮಾಡ್ಬೋದಾಗಿತ್ತು. ಇದು ಒಂಥರ ಚೆನ್ನಾಗೇ ಇದೆ ರೀ. ಹಬ್ಬದ ದಿನ 21 ಗಣಪತಿನ ನಾವು ದರ್ಶನ ಮಾಡಿದ್ರೆ ಒಳ್ಳೇದಾಗತ್ತಂತೆ. ಹೋಗೋಣ ರೀ. ಹಾಗಾದ್ರೆ ಊಟ ಮಾಡ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಬಿಟ್ಟು ಆಮೇಲಿಂದ ನಮ್ಮ ಆಟೋದಲ್ಲೇ ಒಂದು ರೌಂಡ್ ಹೋಗಿದ್ದು ಬಂದ್ಬಿಡೋಣ. ಹಾಗೆ ಆರ್ಕೆಸ್ಟ್ರಾ ಪ್ರೋಗ್ರಾಮ್ ನೋಡ್ಕೊಂಡು ಬಂದ್ಬಿಡೋಣ. ಓಕೆ ಅಪ್ಪ. ಅಪ್ಪ ಪ್ರಸಾದ ಕೊಡಿ, ನಾನೇ ಎಲ್ಲ ತಿನ್ಕೋತೀನಿ ಆಯ್ತಾ? ರೀ ಅಡುಗೆ ನಡೀದೆ, ಬನ್ನಿ ಊಟ ಪ್ರಸಾದ ತಗೋ, ಎಲ್ರು ಕೂಡ. ಇವಾಗ ನಿನಗೆ ಒಳ್ಳೆ ಬುದ್ಧಿ ಕೊಡ್ಲಿ. ವಿಘ್ನೇಶ್ವರ, ನನ್ನ ಹೆಂಡತಿ ಮಕ್ಕಳ ಹತ್ರ ನನ್ನನ್ನು ಸೇರ್ಸಪ್ಪ. ದೇವ್ರೆ, ಈ ಮನೆ ಸಂತೋಷ ಯಾವತ್ತೂ ಹೀಗೆ ಇರಲಿ. ಆದಷ್ಟು ಬೇಗ ಈ ಮನೆಗೆ ಸೂರಿ ಬರಲಿ. ಬಿಡಿಸು ಹಾಕ್ತೀನಿ. ಅವಳು ನಿಮ್ಮಕ್ಕ ವೈದ್ಯ ತಾನೆ? ನಿನ್ನನ್ನೇ ಕೇಳ್ತಾ ಇರೋದು. ಹೇಳೆ, ಅವಳು ವೈದ್ಯ ತಾನೆ? ಮಾತಾಡೆ, ಅವಳು ವೈದ್ಯ ಅಲ್ಬೇನೆ? ನಿನ್ನ ಪ್ರೀತಿಯ ಮಗಳು ವೈದೇಹಿನ ನೋಡ್ಬಿಟ್ಟೆ ಅಲ್ಲ? ಈ ಮನೆ ಕೆಲ್ಸದವಳು ವೈಜಯಂತಿನೇ ಈ ಮನೆ ಯಜಮಾನಿ ವೈದೇಹಿ ಅನ್ನೋ ಸತ್ಯ ತಿಳ್ಕೊಂಡೆ ಅಲ್ಲ? ಏನ್ ಓಡ್ ಹೋಗಿ ಮಗಳನ್ನ ತಪ್ಕೋಬೇಕು ಅಂತ ಅನ್ನಿಸ್ತಾ? ಹೋಗಿ ಅಮ್ಮ ಮಗಳು ಇಬ್ರು ತಪ್ಪಿ ಮುದ್ದಾಡ್ಕೊಂಡು ಅದೆಷ್ಟು ಕಣ್ಣೀರು ಹಾಕ್ತಿರೋ ಹಾಕಿ. ಆದ್ರೆ ಯಾರ ಮುಂದೇನು ಸತ್ಯ ಬಾಯಿ ಬಿಡಬಾರ್ದು. ಬಾಯಿ ಬಿಟ್ರೆ ನಿನ್ನ ಕತೆ ಅಲ್ಲಿಗೆ ಮುಗೀತು. ಏನೇ, ಯಾಕೆ ಹೆದರಿಸ್ತಾ ಇದೀಯಾ?
ನಿನ್ನ ಹೆದರಿಕೆಗೆಲ್ಲ ನಾನು ಬಗ್ಗೋದಿಲ್ಲ. ನಾನು ಸೀದಾ ಹೋಗ್ಬಿಟ್ಟು ವೇದಾಂತಿಗೆ ಎಲ್ಲ ವಿಚಾರನೂ ಹೇಳ್ಬಿಡ್ತೀನಿ. ಏಯ್ ವೈಜಯಂತಿ, ಹೇ ಏನೇ ಹೆತ್ತ ತಾಯಿನ ಹೆಸರು ಹಿಡಿದು ಕರೀತೀಯ? ಏನು ಮಾಡೋಕ್ಕಾಗಲ್ಲ, ಎಲ್ಲ ನಿನ್ನ ಹಣೆ ಬರಹ. ಹೋಗಿ ವೇದಾಂತ ಹೇಳ್ತೀಯಾ? ಹೌದು. ಏನಂತ ಹೇಳ್ತೀಯ? ಸುಹಾಸಿನಿ ಸರಿಯಿಲ್ಲ, ಈ ನಮ್ಮ ಮನೆ ಕೆಲಸದವಳು ವೈಜಯಂತಿನೇ ವೈದೇಹಿ ನಿಮ್ಮಮ್ಮ ಅಂತ ಹೇಳ್ತೀಯಾ? ಹೌದು, ಹಾಗೆ ಹೇಳ್ತೀನಿ. ನಿನ್ನೆ ಎದುರು ಹಾಕೊಳ್ಳೋಷ್ಟು ಧೈರ್ಯ ಇದೆಯಾ ನಿನಗೆ, ನಿನ್ನ ಮಗಳಿಗೆ? ಇದೇ ಕಣೆ, ಇಷ್ಟು ದಿನ ನಿನಗೆ ಹೆದರಿ ಬದುಕಿದ್ದು ಸಾಕಾಯ್ತು. ಇನ್ಮೇಲೆ ನಿನ್ನ ಹೆದರಿಕೆಗೆಲ್ಲ ನಾವು ಬಗ್ಗಲ್ಲ. ನಾನು ಸೀದಾ ಹೋಗ್ಬಿಟ್ಟು ವೇದಾಂತಿಗೆ ಎಲ್ಲನೂ ಹೇಳಿ ಇವತ್ತೇ ನಿನ್ನ ಮನೆಯಿಂದ ಆಚೆ ಹಾಕಿಸ್ತೀನಿ. ಒಂದು ನಿಮಿಷ. ನಿನಗೆ ನಾನೊಂದು ವಿಚಾರ ಹೇಳಬೇಕು. ಮನ್ಸು ಗಟ್ಟಿ ಮಾಡ್ಕೊ, ಧೈರ್ಯ ತಂದ್ಕೊ. ಯಾಕೆಂದ್ರೆ ನಾನು ಹೇಳೋದನ್ನ ಕೇಳಿ ಶಾಕ್ ಆಗಿ ತಲೆ ಸುತ್ತು ಬಿದ್ದರೂ ಬೀಳ್ಬಹುದು. ನಿನ್ನ ಹೆದರಿಕೆಗೆಲ್ಲ ನಾನು ಬಗ್ಗಲ್ಲ ಕಣೆ. ಅದೇನು ವಿಷಯ ಅಂತ ಹೇಳು. ಅಮ್ಮ, ವೈದೇಹಿ ಮನೆಗೆ ಬಂದು 1 ವರ್ಷ ಆಯಿತು. ಆದರೂ ಅವಳು ಇನ್ನೂ ಸತ್ಯ ಹೇಳಿಲ್ಲ. ಯಾಕೆ? ದಿನ ಬೆಳಗಾದ್ರೆ ವೇದಾಂತ್ ಕಣ್ಮುಂದೆನೇ ಓಡಾಡ್ಕೊಂಡಿರ್ತಾಳೆ, ಆದರೂ ಸತ್ಯ ಹೇಳಿಲ್ಲ. ಯಾಕೆ? ಭಯ, ಜೀವದ ಮೇಲೆ ಭಯ. ನನ್ನ ಮಕ್ಕಳಿಗೆ ಏನಾಗ್ಬಿಡುತ್ತೋ ಅನ್ನೋ ಭಯ. ನಿನಗೆ ಕಣ್ಣು ಬಂದಿದೆ ಅಂತ ತುಂಬಾ ಖುಷಿಯಾಗಿರ್ಬೇಕಲ್ವಾ? ಆದ್ರೆ ಕಣ್ಣು ಹೇಗೆ ಹೋಯ್ತು ಅನ್ನೋದನ್ನ ಮರ್ತ್ಬಿಟ್ಟಿದ್ಯಾ ಅನ್ಸುತ್ತೆ. ನಿನ್ನ ಮುದ್ದಿನ ಮಗಳು ವೈದೇಹಿ ಒಂದು ದಿನಾನೇ ಸತ್ಯ ಹೇಳ್ಬಿಡ್ತೀನಿ ಅಂತ ಹಾರಾಡ್ತಾ ಇದ್ಲು. ಆಮೇಲೆ ಅವಳ ಬಾಲಾನು ಕಟ್ ಮಾಡಿದೆ. ನಿನ್ನ ಧ್ರುವ ವೈಜಯಂತಿನೇ ನನ್ನ ಅಮ್ಮ ವೈದೇಹಿ ಅನ್ನೋ ಸತ್ಯನ ತಿಳ್ಕೊಂಡ. ಏನಾಯ್ತು? ಅವನು ವೀಲ್ ಚೇರ್ನಲ್ಲಿ ಓಡಾಡೋ ಹಾಗಾಯ್ತು. ಪಾಪ, ಯಾರು ಏನ್ ಮಾಡಿದ್ರು ಏನು, ಅವನ್ಗೆ ಹಾಗಾಗ್ಬಾರ್ದಾಗಿತ್ತು. ಅಂದ್ರೆ ಧ್ರುವನಿಗೆ? ನಾನೇನು ಮಾಡಿಲ್ಲಪ್ಪ. ಅಯ್ಯೋ ಅಮ್ಮ, ನನ್ನ ಮೇಲೆ ಸಂಶಯ ಪಡ್ತೀಯಾ? ನಾನು ನಿನ್ ಮಗಳೇ ಅಲ್ವಾ? ಹಾ, ಇನ್ನು ನಿನ್ನ ಮುದ್ದಿನ ಮೊಮ್ಮಗ ವಿಕ್ಕಿ.